ಮಹಾರಾಷ್ಟ್ರ ಅಸೆಂಬ್ಲಿಯ ಎಲ್ಲ 288 ಮತ್ತು ಜಾರ್ಖಂಡ್ ಅಸೆಂಬ್ಲಿಯ 38 ಕ್ಷೇತ್ರಗಳಿಗೆ ನಾಡಿದ್ದು ಚುನಾವಣೆ ನಡೆಯಲಿದ್ದು ಇವತ್ತು ಬಹಿರಂಗ ಪ್ರಚಾರಕ್ಕೆ ತೆರೆ ಬಿದ್ದಿದೆ. ಮತಕಣದಲ್ಲಿ ಕೊನೆಯ ದಿನ ಟಾಕ್ ವಾರ್ಗೆ ಕೊರತೆ ಇರಲಿಲ್ಲ. ಏಕ್ ಹೈ ತೋ ಸೇಫ್ ಹೈ ಎಂಬ ಪ್ರಧಾನಿ ಘೋಷಣೆಗೆ ರಾಹುಲ್ ಗಾಂಧಿ ಟಕ್ಕರ್ ಕೊಟ್ಟಿದ್ದಾರೆ. ಲಾಕರ್ ತೆರೆದು ಮೋದಿ ಅದಾನಿ ಫೋಟೋ ತೋರಿಸಿ ವ್ಯಂಗ್ಯವಾಡಿದ್ದಾರೆ. ಏಕಂದ್ರೆ ಮೋದಿ ಶಾ ಅದಾನಿ ಅವರು ಜೊತೆಗಿದ್ರೆ ಸುರಕ್ಷಿತವಾಗಿರ್ತಾರೆ, ನಷ್ಟ ಧಾರಾವಿ ಜನರಿಗೆ ಅಂತ ಹೇಳಿದ್ದಾರೆ. ಇನ್ನು ಎಂವಿಎ ಅಧಿಕಾರಕ್ಕೆ ಬಂದ್ರೆ ಧಾರಾವಿ ಯೋಜನೆ ಟೆಂಡರ್ ರದ್ದು ಮಾಡ್ತೀವಿ ಅಂತ ಘೋಷಣೆ ಮಾಡಿದ್ದಾರೆ. ಕಾಂಗ್ರೆಸ್ನ ಮೋದಿ ಅದಾನಿ ಆರೋಪಗಳಿಗೆ ಬಿಜೆಪಿ ಟಕ್ಕರ್ ಕೊಟ್ಟಿದೆ. ತೆಲಂಗಾಣ ಸಿಎಂ ರೇವಂತ್ ಅದಾನಿ ಭೇಟಿ ಫೋಟೋವನ್ನು ತೋರಿಸಿ ಕಾಂಗ್ರೆಸ್ಗೆ ಇಕ್ಕಟ್ಟಿಗೆ ಸಿಲುಕಿಸುವಂತಹ ಪ್ರಯತ್ನವನ್ನ ಬಿಜೆಪಿ ಮಾಡಿದೆ. ಇನ್ನೊಂದು ಕಡೆ ಬಿಜೆಪಿ ಹಾಗೂ ಸಂಘ ಪರಿವಾರವನ್ನ ವಿಷದ ಹಾವಿಗೆ ಮಲ್ಲಿಕಾರ್ಜುನ ಖರ್ಗೆ ಹೋಲಿಕೆ ಮಾಡಿದ್ದಾರೆ. एक कौन है? एक नरेंद्र मोदी जी हैं, अदानी जी हैं, अमित शाह जी हैं. सेफ है तो कौन सेफ है? अदानी जी सेफ हैं. कष्ट किसको होगा? धारावी की जनता को. बीजेपी और आरएसएस ये तो जहर के जैसा है. जहर मालूम है ना आपको? ये जहर सांप अगर एक बार काटा जहरीला सांप तो इसलिए ये जहरीला. ಯಾರ ವಿಷದ ಹಾವೋ, ಯಾರು ಸ್ಲೋ ಪಾಯ್ಸನ್ನು, ನಮ್ಗೇನು ಅರ್ಥವಾಗದ ಪರಿಸ್ಥಿತಿಗೆ ಬಂದುಬಿಟ್ಟಿದ್ದೀವಿ. ಮಹಾರಾಷ್ಟ್ರ ಎಲೆಕ್ಷನ್ ಬಿಲೇನಿಯರ್ ವರ್ಸಸ್ ಬಡವರು ಅಂತ ಇದ್ದಾರೆ. ಅದು ಹೇಗಾಗತ್ತೆ ಸರ್? ಗೊತ್ತಿಲ್ಲ ನನಗದು ಹೆಂಗೆ ಅಂತ. ಈಗ ಧಾರಾವಿ 50 ವರ್ಷದಿಂದ 35-45 ವರ್ಷದಿಂದ ಬರೀ ಬುರುಡ ಬಿಟ್ಕೊಂಡೇ ಇದ್ರು ಎಲ್ಲರೂ. ಧಾರಾವಿ ಅಭಿವೃದ್ಧಿ ಅನ್ಕೊಂಡು ಈಗ ಏನಾರು ಆದಾಗ ಅದಕ್ಕೊಂದು ಕಡಿ ಹಾಕ್ತಾರೆ. ಈಗ ಅದು ಸರಿನೋ ತಪ್ಪೋ ನನಗೆ ಗೊತ್ತಿಲ್ಲ, ಬೇಕಾದ್ರೆ ನನಗೆ ಅದು ಹಿಂಗೆ ಟೆಂಡರ್ ಕೊಟ್ಟಿದ್ದಾರೆ ಅಂತ ನನಗೇನು ಗೊತ್ತಿಲ್ಲ ಅದ್ರದ್ದು. ನಾವು ಮಾಡಲ್ಲ, ಇನ್ನೊಬ್ರು ಬಿಡಲ್ಲ ಅನ್ನೋ ಸ್ಟೇಜಿಗೆ ಬಂದ್ಬಿಟ್ಟಿದೆ ಇಲ್ಲ ನಮ್ಮಲ್ಲಿ. ಈಗ ಎಲ್ಲ ಕಡೆ ಇಲ್ಲಿ ಕರ್ನಾಟಕದಲ್ಲೂ ಹೌದು, ಕೇಂದ್ರದಲ್ಲೂ ಹೌದು. ಅಭಿವೃದ್ಧಿ ಅನ್ನೋ ಕೆಲಸ ಆಗಬಾರ್ದು ಇವನ್ ಟೈಮಲ್ಲಿ ಯಾವುದೂ ಏನುವೆ. ಕರ್ನಾಟಕದಲ್ಲೂ ಅಷ್ಟೇ. ನಾಳೆ ಈಗ ಸಿದ್ದರಾಮಯ್ಯ ಅದೊಂದು ಸ್ಕೀಮ್ ತಂದ್ರೆ ಅದು ಹೆಂಗಾರು ಮಾಡೋದು ಒಂದು ಕಟಿ ಹಾಕೋದು, ಕ್ರೆಡಿಟ್ ಆಗಬಾರ್ದು. ವಿಷದ ಹಾವು ಯಾವನಿಗೆ ಗೊತ್ತು ಸರ್? ಯಾವನ್ ವಿಷದಾವ, ಯಾರು ಸ್ಲೋ ಪಾಯ್ಸನ್ನು ನಮಗೇನು ಗೊತ್ತು? ಖಚಿತವಾಗ್ಲೇ ಗೊತ್ತಾಗೋದು. ಕೆಲವ್ರು ನೋಡಿದ್ರೆ ನಮ್ಗೆ ಸ್ಲೋ ಪಾಯ್ಸನ್ ಗಿರಾಕಿ ಥರ ಕಾಣಿಸ್ತಾರೆ, ಗೊತ್ತೇ ಆಗಲ್ಲ. ಹೌದು, ವಿಷಯ ಇರ್ತಾ ಇರೋದೇ ಗೊತ್ತಾಗಲ್ಲ. ಚೆನ್ನಾಗಿದೆ ಇದು. ಈಗ ನಮ್ಮ ರಾಹುಲ್ ಗಾಂಧಿನೂ ಅಷ್ಟೇ, ಬಡ ಈಗ ಫುಲ್ ಅದಾನಿ ಹಿಡ್ಕೊಂಬಿಟ್ಟವ್ರಪ್ಪ. ಅಂಬಾನಿ ಬಿಟ್ಬಿಟ್ರೆ ಸದ್ಯಕ್ಕೆ ಈಗ ಅವ್ರು ಇದ್ದಂಗಿದೆ. ಅದ್ಯಾಕೋ ಒಂದು ಮೈನಸ್ ಆಗ್ಬಿಟ್ಟಿದೆಯಲ್ಲ, ಗೊತ್ತಿಲ್ಲ.